ಹಲೋ ಎಲ್ರಿಗೂ ನಮಸ್ಕಾರ. ನಾಳೆಯಿಂದ ಭಾರತ ವರ್ಸಸ್ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಪಂದ್ಯ ಸ್ಟಾರ್ಟ್ ಆಗ್ತಾಯಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸಖತ್ತಾಗಿ ಹೋಗ್ತಾಯಿದೆ. ಮೊದಲ ಪಂದ್ಯ ಭಾರತ ವಿನ್ ಆಗಿದ್ದರೆ, ಎರಡನೇ ಪಂದ್ಯ ಆಸ್ಟ್ರೇಲಿಯಾ ಕಮ್ಬ್ಯಾಕ್ ಮಾಡಿ ಅವರು ವಿನ್ ಆಗಿದ್ದರು. ಅದರ ಬಳಿಕ 3ನೇ ಟೆಸ್ಟ್ ಡ್ರಾನಲ್ಲಿ ಅಂತ್ಯಗೊಂಡಿತ್ತು. ಸೊ ಸಖತ್ ಎಕ್ಸೈಟಿಂಗ್ ಸೀರೀಸ್ ಆಗ್ತಾಯಿದೆ. ಒಂದು ಕಡೆ ಭಾರತ ಕೂಡ ಸಖತ್ತಾಗಿ ಆಡ್ತಾಯಿದ್ರೆ, ಅದಕ್ಕೆ ತಕ್ಕನಾಗೆ ಆಸ್ಟ್ರೇಲಿಯಾ ಕೂಡ ಪ್ರತಿತಂತ್ರಗಳನ್ನು ಹೂಡ್ತಾ ಇದ್ದಾರೆ. ಸೊ ನಾಳಿನ ಪಂದ್ಯದ ಸಣ್ಣ ಪ್ರಿವ್ಯೂನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಡ ಸ್ಟಾರ್ಟ್ ಮಾಡೋಣ. ನಾಳೆಯಿಂದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಪಂದ್ಯ ಸ್ಟಾರ್ಟ್ ಆಗ್ತಾಯಿದೆ. ಇದು ಬಾಕ್ಸಿಂಗ್ ಡೇ ಟೆಸ್ಟ್ ಆಗಿರಲಿದ್ದು ಮೆಲ್ಬೋರ್ನಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ. ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಆಗ್ತಾಯಿದೆ ಈ ಪಂದ್ಯ. 5 ಗಂಟೆಗೆ ಮೊದಲ ಸೆಷನ್ ಆರಂಭವಾಗಲಿದೆ. ಸೊ ಹೋದ ಪಂದ್ಯ 5:50ಕ್ಕೆ ಆರಂಭವಾಗಿತ್ತು, ಆದರೆ ಈ ಪಂದ್ಯ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೇಯಿಂಗ್ 11ನಲ್ಲಿ ಹಲವಾರು ಬದಲಾವಣೆ ಬರಲಿದೆ ಅಂತ ರಿಪೋರ್ಟ್ಗಳು ಹರಿದಾಡ್ತಾಯಿದೆ. ಸೊ ರಿಪೋರ್ಟ್ಗಳು ಬಂದ ಪ್ರಕಾರ ಹೇಗಿರ್ಬೋದು ಟೀಮ್ ಇಂಡಿಯಾ ಅಂತ ನೋಡೋದಾದರೆ, ಯಶಸ್ವಿ ಜೈಸ್ವಾಲ್ ಜೊತೆ ರೋಹಿತ್ ಶರ್ಮಾನೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಪನಿಂಗ್ನಲ್ಲಿ. ಸೊ ರಾಹುಲ್ ಅವರನ್ನು 1 ಡೌನ್ಗೆ ಪುಷ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದ ಬಳಿಕ ವಿರಾಟ್ ಕೊಹ್ಲಿ ಬರ್ತಾರೆ. ಅದಾದ ಬಳಿಕ ರಿಷಬ್ ಪಂತ್, ಹಾಗೆಯೇ ನಿತೀಶ್ ರೆಡ್ಡಿನ ಇಟ್ಕೊಳ್ಬೋದು. ಅದಾದ ಬಳಿಕ ರವೀಂದ್ರ ಜಡೇಜಾ, ಸುಂದರ್ ಅವರು ಕೂಡ ಆಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರ ಪ್ಲೇಸಾಗಿ ಬರ್ತಾರೆ ಅಂತ ನೋಡಬೇಕಾಗಿದೆ. ಪ್ರೊಬೆಬ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಅವರು ಸಖತ್ತಾಗಿರೋ ಫಾರ್ಮ್ನಲ್ಲಿ ಅವರನ್ನು ತೆಗೆದ್ರೆ ತಪ್ಪಾಗುತ್ತೆ ಖಂಡಿತವಾಗ್ಲೂ. ಸೊ ಏನು ಮಾಡ್ತಾರೆ ನೋಡಬೇಕಾಗಿದೆ. ಅದಲ್ಲದೆ 3 ಫಾಸ್ಟ್ ಬೌಲರ್ಗಳು ಸೇಮ್ ಇರ್ಬೋದು, ಸಖತ್ತಾಗಿ ಪ್ರದರ್ಶನ ಕೊಟ್ಟಿದ್ದರು ಹೋದ ಮ್ಯಾಚಲ್ಲಿ. ಹಾಗಾಗಿ ಆಕಾಶ್ದೀಪ್, ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಹಾಗೇ ಇರ್ಬೋದು. ಸೊ ನೋಡೋಣ ಹೇಗೆ ಚೇಂಜಸ್ಗಳು ನಡೆಯಬಹುದು ಅಂತ. ಸೊ ನಿತೀಶ್ ಕುಮಾರ್ ರೆಡ್ಡಿ ಇದ್ದರೆ ಉತ್ತಮವಾಗುತ್ತೆ. ಸಖತ್ತಾಗಿ ಆಡಿದರು ಈ ಸೀರೀಸ್ ಉದ್ದಕ್ಕೂ. ಸೊ ಅವರನ್ನು ತೆಗಿತಾರೆ ಅಂತ ರಿಪೋರ್ಟ್ಸ್ಗಳು ಬರ್ತಾಯಿದೆ. ಅವರ ಪ್ಲೇಸ್ಗೆ ವಾಷಿಂಗ್ಟನ್ ಸುಂದರ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೊಬಬ್ಲಿ ಅವರು ಆಡ್ಬೋದು. ಸೊ ನೋಡೋಣ ನಾಳಿನ ಸ್ಕ್ವಾಡ್ ಬಿಟ್ಟಾಗ ಹೇಗಾಗುತ್ತೆ ಅಂತ. ಇನ್ನು ಆಸ್ಟ್ರೇಲಿಯಾ ಕೂಡ ಸ್ಕ್ವಾಡನ್ನು ಬಿಟ್ಟಿದ್ದಾರೆ. ಸೊ ಓಪನರ್ಸ್ ಆಗಿ ಸ್ಯಾಮ್ ಕಾನ್ಸ್ಟಾಸ್ ಅವರು ಬಂದಿದ್ದಾರೆ ಮ್ಯಾಕ್ಸ್ವಿನಿ ಅವರ ಬದಲು. ಅದನ್ನು ಬಿಟ್ಟರೆ ಉಸ್ಮಾನ್ ಖವಾಜಾ, ಮಾರ್ನಸ್ ಲಾಬುಷೇನ್, ಸ್ಟೀವ್ ಸ್ಮಿತ್, ಟ್ರಾವಿಸ್ ಹೆಡ್, ಮಿಚೆಲ್ ಮಾರ್ಷ್, ಅಲೆಕ್ಸ್ ಕ್ಯಾರಿ, ಕಮಿನ್ಸ್, ಸ್ಟಾರ್ಕ್, ಲಯನ್ ಮತ್ತು ಬೋಲ್ಯಾಂಡ್ ಇದ್ದಾರೆ. ಸೊ ಹೆಜಲ್ವುಡ್ ಅವರು ರೂಲ್ಡ್ ಔಟ್ ಆಗಿರೋದ್ರಿಂದ ಸ್ಕಾಟ್ ಬೋಲ್ಯಾಂಡ್ ಬಂದೇ ಬರ್ತಾರೆ ಆಬ್ವಿಯಸ್ಲಿ. ಸೊ ಇವ್ರದ್ದು ಚೇಂಜ್ ಆದರೆ ಒಂದೆರಡೇ ಚೇಂಜ್ ಆಗುತ್ತೆ ಅಷ್ಟೇ. ಮತ್ತೆಲ್ಲ ಸೆಟ್ ಟೀಮೇ ಇದೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ತಂಡದ್ದು. ಸೊ ಮೆಲ್ಬೋರ್ನಲ್ಲಿ ನಮ್ಮ ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ಹೋದ ಸಲನೂ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಅಜಿಂಕ್ಯ ರಹಾನೆ ಅವರ ಬ್ರಿಲಿಯಂಟ್ 100ನಿಂದ ವಿನ್ ಆಗಿದ್ವಿ. ಸೊ ಅದಕ್ಕೂ ಹಿಂದೆ ಕೂಡ ಒಂದು ಮ್ಯಾಚ್ ವಿನ್ ಆಗಿದ್ವಿ 2018ರ ಸೀರೀಸ್. ಹಾಗೆಯೇ 2014ರ ಸೀರೀಸಲ್ಲಿ ಡ್ರಾ ಮಾಡ್ಕೊಂಡಿದ್ವಿ. ಸೊ ಒಳ್ಳೆ ರೆಕಾರ್ಡ್ ಇದೆ ಬಾಕ್ಸಿಂಗ್ ಡೇನಲ್ಲಿ ಮೆಲ್ಬೋರ್ನಲ್ಲಿ ನಡೆದಿರುವ ಪಂದ್ಯಗಳಲ್ಲಿ ನಮ್ಮದು ಅಲ್ಲಿ. ಸೊ ಅದೇ ರೀತಿ ಈ ಪಂದ್ಯದಲ್ಲೂ ಕೂಡ ಮುಂದುವರಿಬೇಕಾಗಿದೆ. ಸೊ ಹೋಪ್ಫುಲಿ ಅದೇ ರೀತಿ ಕಂಟಿನ್ಯೂ ಆಗಲಿ ಅಂತ ನಾವು ಆಶಿಸೋಣ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ನಾಳೆ ಪಂದ್ಯದಲ್ಲಿ ಏನಾಗುತ್ತೆ ಅಂತ. 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಪಂದ್ಯ.